ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಒಂದು ಮಂತಿನ ವೀಡಿಯೋನ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಶಾರ್ಟಲ್ಲಿ ಹಾಕಿರ್ತಾ ಇದ್ದೀನಿ. ಏನಕ್ಕೆ ಹಾಕಿರಲಿಲ್ಲ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ವಾಚ್ ಮಾಡಿ. ಇದು ಹರಿಹರಕ್ಕೆ ಹೋಗಿದ್ವಿ. ನಮ್ಮ ಅಜ್ಜಿ ತೀರ್ಕೊಂಡಿದ್ರು. ನಾನು ನಮ್ಮ ಅಣ್ಣನ ಮದುವೆಗೆ ಅಂತ ಬಂದಿದ್ದೆ. ಆಮೇಲಿಂದ ನಮ್ಮ ಅಜ್ಜಿ ತೀರ್ಕೊಂಡ್ರು. ಇಲ್ಲಿ ಹರಿಹರೊಳೆ ನೋಡ್ಬೋದು, ದಾವಣಗೆರೆದು ಫುಲ್ಲು ನೀರೇ ಇಲ್ಲ. ಯಾಕೆ ಹೋಗಿದ್ವಿ ಅಂದರೆ ಪೂಜೆ ಐಟಮ್ಸ್ ಎಲ್ಲ ಒಳಗೆ ಬಿಡಬೇಕಿತ್ತು. ಸೊ ಹಾಗಾಗಿ ಹೋಗಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇದು ನಮ್ಮ ಅಮ್ಮನ ಮನೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಅವತ್ತು ಪೇಂಟ್ ಮಾಡಿಸ್ತಾ ಇದ್ವಿ. ಮತ್ತು ಯಾಕಂದರೆ ನಮ್ಮ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ ಬಂತು. 3 ವರ್ಷಕ್ಕೆ ಒಂದ್ಸಲ ಬರುತ್ತೆ ಅದು. ಸೊ ಹಾಗಾಗಿ ಮತ್ತೆ ಮನೆಯೆಲ್ಲ ಪೇಂಟಿಂಗ್ ಮಾಡಿಸ್ಬೇಕಾಯಿತು. ಮತ್ತು ಮನೆಯೆಲ್ಲ ಪೇಂಟಿಂಗ್ ಮಾಡಿಸಿದ್ರು. ಅದರದ್ದು ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮದುವೆಗಂತ ಹೋದೋಳು ನಾನು 1 ಮಂತ್ ಅಲ್ಲೇ ಆಗೋಯಿತು. ಮದುವೆ ಆಗಿ ಒಂದು 5 ಡೇಸ್ ಏನೋ ಇದ್ದೆ. ಅದಾದಮೇಲೆ ನನ್ನ ಅಜ್ಜಿ ತೀರ್ಕೊಂಡ್ಬಿಟ್ರು. ಮತ್ತು ಅಲ್ಲೊಂದು ವೀಕ್ ಆಗೋಯಿತು. ಮತ್ತು ತಿಥಿ ಕಾರ್ಯ ಅದು ಎಲ್ಲ ಮಾಡೋ ಅಷ್ಟೊತ್ತಲ್ಲಿ ಅಲ್ಲೊಂದು ವಾರ ಆಯಿತು. ಇನ್ನೊಂದು ವಾರ ಬಿಟ್ಟರೆ ಮತ್ತೆ ಹಬ್ಬ ಬಂದಿತ್ತು, ಜಾತ್ರೆ ಬಂದಿತ್ತು. ಮತ್ತೆ ನಾನು ಊರಿಗೆ ಹೋಗಿ ಬರೋಕ್ಕೆಲ್ಲ ಆಗಲ್ಲ, ತುಂಬ ದೂರ ಇರೋದ್ರಿಂದ ನನಗೆ ಪದೇ ಓಡಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ಉಳ್ಕೋಬೇಕಾಯಿತು. ಓಕೆ, ನಮ್ಮದೆಲ್ಲ ಪೇಂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ನಾನು ಮನೇಲಿ ಇದು ಬೋರ್ ಆಗ್ತಾಯಿತ್ತು. 1 ವೀಕ್ ಇತ್ತು ಇನ್ನೂ ಜಾತ್ರೆಗೆ. ಸೊ ಆವಾಗ ನಾನು, ನನ್ನ ತಮ್ಮ, ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ ಇನ್ಸ್ಟಿಟ್ಯೂಟಲ್ಲಿ, ತೋಳನ್ಸೆ ಅಂತ. ಅಲ್ಲಿ ಜಾತ್ರೆ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ತೋರಿಸ್ತೀನಿ. ಅಲ್ಲಿದ್ದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಚೆನ್ನಾಗಿ ಅಲ್ಲಿ ವರ್ಷ ಜಾತ್ರೆ. ಅಲ್ಲಿ ಮನೇಲಿ ಇದು ಬೋರ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸಾರಿ, ನನ್ನ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಇಷ್ಟು ದಿನ. ಯಾರು ಬೇಜಾರು ಮಾಡ್ಕೊಬಿಡಿ. ಇನ್ಮೇಲಿಂದ ನಾನು ಹಾಕ್ತೀನಿ. 1 ವಾರಕ್ಕೆ 2 ವಿಡಿಯೋನಾದರೂ ಖಂಡಿತವಾಗ್ಲೂ ಹಾಕ್ತೀನಿ ನಾನು. ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಜೊತೆ ಎಲ್ಲರೂ ನಾನು ಶೇರ್ ಮಾಡ್ತೀನಿ. ಇನ್ಮೇಲಿಂದ ನಮ್ಮ ಲೈಫಲ್ಲಿ ಏನಾಗ್ತಾ ಇರುತ್ತೆ. ಇಷ್ಟು ಲಾಂಗ್ ಗ್ಯಾಪ್ ಮತ್ತು ನಾನು ತೊಗೊಳೋದಿಲ್ಲ ಯಾವಾಗ್ಲೂ. ಇದು ನಮ್ಮ ಚಿಕ್ಕಪ್ಪನ ಹೋಟ್ಲ್ ಹತ್ರ ಹೋಗ್ತಾ ಇದ್ವಿ. ಬೈಕ್ ಬೇಕಾಗಿತ್ತು. ಬೈಕ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅದು ಡಬಲ್ ರೋಡ್ ಹತ್ರ ಇದೆ ಹೋಟೆಲ್ಲು. ಹೋಗಿ ಒಂದು ಸಲ ವಿಸಿಟ್ ಮಾಡಿ. ದಾವಣಗೆರೆಯವರು ಗೊತ್ತಿರುತ್ತೆ ಅವ್ರಿಗೆ ಡಬಲ್ ರೋಡ್ ಅಂತ ಹೇಳಿದ್ರೆ. ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಓಕೆ, ನಾವು ಹೋಗ್ತಾ ಇದ್ದೀವಿ ತೋಳಹುಣಸೆಗೆ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಾಗಿ ಫಸ್ಟ್ ಇದು ದಾವಣಗೆರೆಯಲ್ಲಿ ಹೊಸ್ದಾಗಿ ಕಟ್ಟಿಸ್ತಾ ಇದ್ದಾರೆ ಬಸ್ ಸ್ಟ್ಯಾಂಡು. ಮತ್ತು ಈ ಕಡೆನೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಲ್ಲ ಕಟ್ಟಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾವೆ. ಮಾಲ್ ಎಲ್ಲ ಇದೆ ಅದರೊಳಗಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೂ ಓಪನಿಂಗ್ ಆಗಿಲ್ಲ ಅದು. ನಾನು ನೆಕ್ಸ್ಟ್ ಬರುವಾಗ ಓಪನಿಂಗ್ ಇರುತ್ತೆ. ನಾನು ಖಂಡಿತವಾಗ್ಲೂ ನಿಮಗೆಲ್ಲನೂ ತೋರಿಸ್ತೀನಿ. ಇಲ್ಲಿ ಬಾಳ ಕ್ರಾಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಈಶಣ್ಣ ಎಗ್ ರೈಸ್ ಅಂತ ಇದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ ಫೇಮಸ್ ಅವರು ದಾವಣಗೆರೆಗೇ. ಒಂದು ಸಲ ಅದನ್ನು ವಿಸಿಟ್ ಮಾಡಿ. ಆ ಕಡೆಯಿಂದ ಬರೋರು ಯಾರಾದರೂ ಇರಲಿ, ಊರ ಕಡೆಯಿಂದ ಬರೋರು ಒಂಥರ ವಿಸಿಟ್ ಮಾಡಿ ಅಲ್ಲಿ. ಓಕೆ, ನಾವು ತೋಳಹುಣಸೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಲ್ಲೇ ಡ್ಯೂಟಿ ಕೆಲಸ ಮಾಡೋದು. ಸೊ ಅಲ್ಲಿ ಜಾತ್ರೆ ಇತ್ತು. ಅದಕ್ಕಾಗಿ ಹೋಗ್ತಾ ಇದ್ದೀವಿ. 1 ವರ್ಷಕ್ಕೊಂದ್ಸಲ ಜಾತ್ರೆ ಇರುತ್ತೆ ಅಲ್ಲಿ, ತೇರಾಗುತ್ತೆ. ಸೊ ಹಾಗಾಗಿ ಹೋಗ್ತಾ ಇದ್ವಿ. ಮನೇಲಿ ಇದು ಬೋರ್ ಆಗ್ತಾಯಿತ್ತು. ಅದಕ್ಕೆ ಬಾ ಹೋಗೋಣ ಅಂತ ಹೇಳ್ತಿತ್ತು ನನ್ನ ತಮ್ಮಂಗೆ. ಬಂದ ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಒಳಗಡೆ ಹೋದ್ಮೇಲೆ ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಇದು ನೋಡ್ಬೋದು, ರೇಷ್ಮೆ ಇಲಾಖೆ ಅದೆಲ್ಲ ಇದೆ. ಫುಲ್ ಒಂಥರ ಕಾಡು ಥರ ಆಗಿಬಿಟ್ಟಿದೆ ಎಲ್ಲನೂ. ಆ ಕಡೆ ಈ ಕಡೆ ಎಲ್ಲ ಮರ ಗಿಡ ಹೆವಿಯಾಗಿ ಬೆಳ್ಕೊಂಡು ಮಧ್ಯದಲ್ಲಿ ಇಷ್ಟೇ ರೋಡಲ್ಲಿ ಹೋಗಬೇಕು. ತುಂಬ ಭಯ ಅಂತ ಅನಿಸುತ್ತೆ ನಮಗೆ. ಅದು ಯಾವಾಗೋ ಒಂದು ಸತಿ ಹೋಗ್ತೀವಲ್ಲ ಆಗ ಅನಿಸುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಅದು ರೂಢಿಯಾಗಿದೆ, ಏನು ಅನಿಸೋದಿಲ್ಲ ಅವ್ರಿಗೆ. ಇದು ತುಂಬ ಒಳಗಡೆ ಇದೆ ಕೆನರಾ ಬ್ಯಾಂಕು ಫುಲ್ಲು. ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಅಲ್ಲಿಂದ ಹೋದರೆ ಇದು ಸ್ವ ಉದ್ಯೋಗ ತರಬೇತಿ ಕೇಂದ್ರ ಅಂತ. 1 ಮಂತ್ ಆಗಲಿ ಯಾವುದಾದ್ರೂ ಆಗಲಿ ಆ ಥರ ಎಲ್ಲ ಕಲಿಸ್ಕೊಡ್ತಾರೆ. ನೋಡ್ಬೋದು, ನಿಮಗೆಲ್ಲ ಹೆಲ್ಪ್ ಆಗೋದಿದ್ರೆ ನೀವಿಲ್ಲಿ ಕಲಿಬೋದು. ಅದು ಫ್ರೀ ಕೋಚಸ್ ಅದೆಲ್ಲ ನೋಡ್ಬೋದು. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಈ ಕಡೆ ಈ ಬ್ಯಾಕ್ ಸೈಡಿಂದ, ಇದು ಫ್ರಂಟಿಂದ ಆಗಿ ಬಂದ್ವಲ್ಲ ಅದು ಫ್ರಂಟು. ಒಳಗಡೆ ಇಲ್ಲದು ಇದು ಊಟದ ಹಾಲು ಎಲ್ಲ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ನೋಡ್ಬೋದು ಫುಲ್ ಕಿಚನ್ ರೂಮು. ಇವರು ಬೆಳಗ್ಗೆ 7 ಗಂಟೆಗೆ ಬರ್ತಾರೆ. 7 ಗಂಟೆಗೆ ಬಂದು 10 ಗಂಟೆ
ಆಗುತ್ತೆ. ಅವರು ಊಟ ಎಲ್ಲ ಕೊಟ್ಬಿಟ್ಟು ಹೋಗೋಷ್ಟೊತ್ತಲ್ಲಿ 10 ಗಂಟೆ ಆಗಿಬಿಡುತ್ತೆ. ಚೆನ್ನಾಗಿದೆ, ಇಲ್ಲ ಅಂತೆಲ್ಲ, ಬಟ್ ಹೆವಿ ಕೆಲಸ ಮಾಡಬೇಕು. ಚೆನ್ನಾಗಿದೆ. ಓಕೆ, ನೋಡ್ಬೋದು ಅಲ್ಲಿ ಸನ್ಸೆಟ್ ಆಗ್ತಾಯಿತ್ತು. ನಾನು ಅದು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೆಲ್ಲ ಒಂಥರ ಗಾರ್ಡನಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಬರೋಕೆ ಅದಕ್ಕೆ ಖುಷಿ ಆಗೋದು ನನಗೆ. ಗಾರ್ಡನಿಂಗ್ ಎಲ್ಲ ಇರುತ್ತೆ, ರೀಲ್ಸ್ ಎಲ್ಲ ಮಾಡ್ತೀವಿ ಇಲ್ಲಿ, ಅದಕ್ಕೆ ಬಂದೆ. ಮತ್ತು ಈಗ ಹೋಗ್ತಾಯಿದ್ದೀವಿ, ಅಲ್ಲಿ ಜಾತ್ರೆ ಹತ್ರ ಹೋಗ್ತಾಯಿದ್ದೀವಿ. ತೋರಿಸ್ತೀನಿ ನಿಮಗೆ ಜಾತ್ರೆ ಎಲ್ಲ ಹೇಗಾಯಿತು ಅಂತ. ಇದು ಫ್ರೆಂಡು. ಇಲ್ಲಿ ಬ್ಯೂಟಿ ಪಾರ್ಲರು ಆಮೇಲೆ ಇನ್ನೊಂದು ಟೈಲರಿಂಗು, ಇನ್ನು ಯಾವುದು ಎಲ್ಲನೂ ಬಾಯ್ಸಿಗೂ ಅಷ್ಟೇ. ಮೋಟ್ರ್ ವೈಲಿಂಗ್, ಫೋಟೋಗ್ರಾಫಿ ಎಲ್ಲ, ಕಾರ್ ಡ್ರೈವಿಂಗ್ ಎಲ್ಲನೂ ಪ್ರತಿಯೊಂದನ್ನು ಕಲಿಸ್ತಾರೆ. ಸೊ ನೋಡಿ, ಯಾರಿಗಾದರೂ ಈ ವಿಡಿಯೋ ನೋಡಿ ಅನುಕೂಲ ಆದರೆ ಹೋಗಿ ಜಾಯ್ನ್ ಆಗ್ಬೋದು. ನೋಡ್ಬೋದು, ತೇರು ಎಳಿತಾ ಇದ್ದಾರೆ. ಆ ತೇರು ಮುಂದೆ ಬರುತ್ತೆ ಒಂದ್ಸಲ, ಮತ್ತೆ ಹಿಂದೆ ಹೋಗ್ತಾ ಇದೆ. ಆ ಥರ ಆಗ್ತಾಯಿತ್ತು. ನಾನೇ ನೋಡ್ತಾ ಇದ್ದೆ. ಪ್ರತಿ ವರ್ಷ ನೋಡಿದಾಗ ಸುಮ್ಮನೆ ಸರಾಗಿ ಬಂದಿತ್ತು. ಈ ಸಲ ಹಿಂದೆ ಹೋಗೋದು ಮುಂದೆ ಬರೋದು ಜಾಸ್ತಿ ಮಾಡ್ತಾಯಿತ್ತು. ಅದನ್ನೇ ನೋಡ್ತಾ ಇದ್ದೆ. ನಿಮಗೂ ಅದನ್ನ ತೋರಿಸೋಣ ಅಂತ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಅಲ್ಲಿ 7:30 8 ಗಂಟೆ ಆಯಿತು ನಾವೆಲ್ಲ ಜಾತ್ರೆ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಲ್ಲಿ. ಆಮೇಲೆ ಅಲ್ಲಿ ಹೋಗಿ ಮತ್ತೆ ಮನೆಗೆ ಹೋದ್ವಿ. ಇದು ನೋಡ್ಬೋದು ನಮ್ಮ ಜಾತ್ರೆ. ಆವಾಗ ನಾನು ಬಿಟ್ಟಿದ್ದು ರಂಗೋಲಿ ಚೆನ್ನಾಗಿದೆನಾ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ನೋಡ್ಬೋದು ಇಲ್ಲಿ ಅಜ್ಜಿ ಟಿಫನಿಗೆಲ್ಲ ಹೆಚ್ಚುತ್ತಾ ಇದ್ದಾರೆ. ಜಾತ್ರೆ ಬಂದೇ ಬಿಡ್ತು. ಹಬ್ಬ ಅಂತ ಇದ್ದೀನಿ, ಅದಕ್ಕೆ ಹಂಗೆ ಅಂತ ಅಂದು ರೂಢಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮನೆಯೆಲ್ಲ ಪೂಜೆ ಆಗಿತ್ತು, ಎಲ್ಲ ಆಗಿತ್ತು. ಇದು ನೋಡ್ಬೋದು, ಅಮೃತ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಆಮೆ ಸಿಕ್ಕಿರೋದು, ಅದು ಆಮೆ ಬಾಗ್ಲತ್ರ. ಸೊ ಅದಕ್ಕೆ ಅಮೃತ ಅಂತ ಹೆಸರಿಟ್ಟು ಕರೀತಾರೆ. ಬರುತ್ತೆ ಅದು ಅಮೃತ ಅಂದರೆ. ಇವನು ನಮ್ಮ ಮಮ್ಮಿ ಅಣ್ಣನ ಮಗ ಮಾಂತು ಅಂತ, ನಮ್ಮ ಜೊತೆನೇ ಇರ್ತಾನೆ. ನೋಡ್ಬೋದು, ಪೂಜೆ ಮಾಡಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿದ್ರು. ದೀಪು ಲೇಟಾಗಿ ಅವತ್ತು ನೈಟ್ ಬಂದಿದ್ರು, ಸೊ ಹಾಗಾಗಿ ಮಲಗಿದ್ದಾರೆ. ಇದು ನಮ್ಮ ಆಂಟಿ, ನಾವು, ನಮ್ಮ ಲಾಸ್ಟ್ ಚಿಕ್ಕಪ್ಪ ಮತ್ತು ನಾವು ಸೇರ್ಕೊಂಡು ಒಟ್ಟಿಗೆನೇ ಮಾಡ್ತಾಯಿದ್ದೀವಿ ಜಾತ್ರೆನ. ಮೇಲ್ಗಡೆ ಎಲ್ಲ ಶಾಮಿಯಾನ ಎಲ್ಲ ಹಾಕಿಸಿ ಮಾಡ್ತಾಯಿರೋದು. ಇಲ್ಲಿ ಅಪ್ಪ ಹೂರಣ ರುಬ್ಬಿಸ್ಕೊಬರೋಕ್ಕೆ ಹೋಗ್ತಾಯಿದ್ರು, ಅಪ್ಪ ಮತ್ತು ಚಿಕ್ಕಪ್ಪ. ಈ ಥರ ಎಲ್ಲ ಮೇಲೆ ಹೋಗಿ ಒಂದು ವಾರ ಮೇಲ್ಗಡೆನೇ ಅಡುಗೆ ಮಾಡಿಕೊಂಡು ಮೇಲ್ಗಡೆನೇ ಮಲ್ಕೊಂಡು ಎಲ್ಲ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ತುಂಬ ಬ್ಯುಸಿ ಇದ್ವಿ. ಜಾತ್ರೆ ಜನ ಎಲ್ಲ ಬಂದಿರ್ತಾರೆ, ಸೊ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಇದು ನಮ್ಮ ಅಕ್ಕ, ಅದು ನಮ್ಮ ಪಕ್ಕ ಕೂತಿರೋ ಅದು ನಮ್ಮ ಭಾವ. ಇವರೆಲ್ಲ ಊರಿಂದ ಬಂದಿದ್ದಾರೆ. ಅವರು ಕಾಂತು ಅಣ್ಣ ಅಂತ. ನೋಡ್ಬೋದು, ನಮ್ಮ ಚಿಂಟು ಆಟಾಡ್ತಾ ಇದ್ದಾನೆ ಅವ್ರ ತಾತನ ಜೊತೆ. ಅವರು ನಮ್ಮ ದೊಡ್ಡಪ್ಪಾಜಿ, ನಮ್ಮ ಮಮ್ಮಿ ಅಕ್ಕನ ಹಸ್ಬೆಂಡ್ ಅವರು. ನಮ್ಮ ಪಾಪ ಆಟಾಡ್ತಾ ಇದ್ದಾನೆ. ಅವನು ಎಷ್ಟು ತರಲೆ ಆಗಿದ್ದಾನೆ ಅಂದರೆ ನೋಡಿ ನೀವೇ. ಇದು ಶುಕ್ರವಾರ ನೈಟು. ಇವರೆಲ್ಲ ಗುರುವಾರ ಬರಲಿಲ್ಲ, ಎಲ್ಲ ಅವ್ರವ್ರ ಮನೇಲಿ ಜಾತ್ರೆ ಆಯಿತು. ಸೊ ಹಾಗಾಗಿ ಮಾಡ್ಕೋತಾ ಇದ್ರು ಇವರೆಲ್ಲ. ಅದಕ್ಕೆ ಫ್ರೈಡೇ ನೈಟ್ ಬಂದಿದ್ದರು ಇವರೆಲ್ಲ, ಅಪ್ಪನ ಕಡೆಯವರು. ತುಂಬ ಚೆನ್ನಾಗಾಯಿತು. ಬಿರಿಯಾನಿ ಮಾಡಿದ್ವಿ ಅವತ್ತು. ಬಿರಿಯಾನಿ ಚಾಪ್ಸ್ ಎಲ್ಲ ಇತ್ತು, ಊಟ ಮಾಡ್ಕೊಂಡು ಹೋದರು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ. ಆವಾಗ ನಾವು ಎಲ್ಲ ಎಣ್ಣೆ ಹಚ್ಕೋತಾಯಿದ್ವಿ. ನಮ್ಮ ಮಮ್ಮಿ ಎಣ್ಣೆ ಹಚ್ತಾಯಿದ್ರು ದೀಪುಗೆ. ಯಾಕೆ ಯಾವಾಗ ನೋಡಿದ್ರು ಒಣ ಕೂದಲೇ, ಏನು ಎಣ್ಣೆ ಹಚ್ಕೊಳ್ಳೋದಿಲ್ಲ ನೀವು ಅಂತ ಹೇಳ್ಬಿಟ್ಟು ಹಚ್ತಾಯಿದ್ರು. ನೋಡ್ಬೋದು ಎಲ್ಲರೂ. ಇವಾಗ ನಾವೆಲ್ಲ ಹರಿಹರಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲ ಹಬ್ಬ ಮುಗೀತೆಲ್ಲ ಆಯ್ತಲ್ವ, ಮತ್ತು ಮನೇಲೇ ಕೂತ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಕೂರೋದೇನು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇವರು ನಮ್ಮ 2ನೇ ಚಿಕ್ಕಪ್ಪ, ಅವರಿಬ್ಬರು ಮಕ್ಕಳು. ಅವರು ತೋರಿಸಿದ್ದೆ ನಿಮಗೆ ಹಿಂದಿನ ವೀಡಿಯೋಗಳಲ್ಲೇ. ಇವರು ನಮ್ಮ ಜೊತೆ ಹಬ್ಬ ಮಾಡೋಕ್ಕೆ ಬರಲಿಲ್ಲ, ಅವರು ಅವ್ರ ಮನೇಲಿ ಮಾಡಿಕೊಂಡ್ರು ಹಬ್ಬನ. ನಮ್ಮ ಪಪ್ಪ ನೋಡ್ತಾ ಇದ್ದಾರೆ. ಎಷ್ಟೊತ್ತಾಯ್ತು ರೆಡಿ ಆಗೋಕ್ಕೆ ಹೇಳ್ಬಿಟ್ಟು, ಯಾರೂ ರೆಡಿ ಆಗ್ತಾಯಿಲ್ಲ, ಬರೀ ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡ್ಕೊಂಡು ನಿಂತಿದ್ದೀವಿ ಅಂತ. ಆಯಿತು, ಹೋಗ್ತಾಯಿದ್ದೀವಿ. ನೋಡ್ಬೋದು ಬೇಕಲ್ಲಿ ನಾವೊಂದು ಬೇಕು, ಅವ್ರೊಂದು ಬೇಕು. ಇನ್ನೊಬ್ಬರೆಲ್ಲ ಆಟೋದಲ್ಲಿ ಬರ್ತಾಯಿದ್ದಾರೆ ನೋಡ್ಬೋದು. ಇವರೆಲ್ಲ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿಯಾಗಿತ್ತು.
ಕಡೆ. ಈ ಕಡೆ ನಾವು ಬ್ರಿಡ್ಜ್ ಹತ್ರ ಬಂದಿದ್ವಿ, ಇದು 2ನೇ ಬ್ರಿಡ್ಜ್, ಸೆಕೆಂಡ್ ಬ್ರಿಡ್ಜ್ ಹತ್ರ ಬಂದಿದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು ನೀರೆಲ್ಲ. ಸೊ ಹಾಗಾಗಿ ಅಲ್ಲಿ ಬಂದ್ವಿ. ಒಳಗಡೆ ಇಲ್ಲೆಲ್ಲ ಜಾಗ ಇತ್ತು, ತುಂಬ ಚೆನ್ನಾಗಿದೆ, ನಮಗೂ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಊಟ ಮಾಡ್ಕೊಂಬಂದಿದ್ವಿ ಮನೆಯಲ್ಲಿನ ಅಡುಗೆನ. ಟೊಮೆಟೊ ಬಾತ್ ಮತ್ತು ಮೊಸರನ್ನ ಮಾಡ್ಕೊಂಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ನಾವು ತಿಂದುಬಿಟ್ಟು ಆಮೇಲೆ ನೀರಲ್ಲಿ ಆಟಾಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಂತಾ ಕೂತಿದ್ವಿ. ಫಸ್ಟು ನೋಡ್ಬೋದು ಇಲ್ಲೆಲ್ಲ ನೀರಿದೆ. ಆ ಕಡೆ ಎಲ್ಲ ಫಸ್ಟ್ ಬ್ರಿಡ್ಜ್ ಅಂದರೆ ಅದು ಬಸ್ ಎಲ್ಲ ಹೋಗೋದು. ನಾನು ಹೇಳ್ತಾ ಇರೋದು ಈ ಕಡೆ ಅಂದರೆ 2ನೇ ಬ್ರಿಡ್ಜಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಅಲ್ಲೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮಂಡೇ ಹೋಳಿ ಹಬ್ಬ ಇತ್ತು. ರಾಮಣ್ಕೋ ಸರ್ಕಲಲ್ಲೆಲ್ಲ ಚೆನ್ನಾಗಿ ಹೋಳಿ ಆಟ ಆಡಿಬಿಟ್ಟು ಮತ್ತೆ ಹರಿಹರಕ್ಕೆ ಹೋಗಿ ಸ್ನಾನ ಮಾಡ್ಕೊತೀವಿ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದೆಲ್ಲ ಆದಮೇಲೆ ಮತ್ತೆ ನಾನು ಮಂಗಳವಾರ ದೇವಸ್ಥಾನಕ್ಕೆ ಹೋದ್ವಿ, ಜಾತ್ರೆಗೆ. ತುಂಬ ಚೆನ್ನಾಗಿ ಮಾಡಿದ್ರು ಈ ಸತಿ. ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು. ನಾವು ಮನೆಗೆ ಹೋಗೋಷ್ಟೊತ್ತಲ್ಲಿ 11:30 12 ಗಂಟೆ ಆಗಿತ್ತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ದೇವರಿಗೆ. ಇದು ಹೊರಗಡೆ ಇಟ್ಟಿರೋ ಮೂರ್ತಿ, ಹಾಗೆ ತೋರಿಸಿದ್ದೀನಿ. ನಾವು ಕ್ಯೂವಲ್ಲಿ ಕೊಟ್ಟು ಹೋದ್ರೂ ಅಷ್ಟು ರಶ್ ಇತ್ತು. ಮನೆಗೆ ಹೋಗೋಷ್ಟರಲ್ಲಿ ಅಷ್ಟು ಲೇಟಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಹೋಗಬೇಕು ಅಂದ್ಕೊಂಡೆ. ಮತ್ತು ನಮ್ಮ ಅಕ್ಕ ಪಾಪಗೆ ಜೋಳ ತೆಗೆಸ್ಬೇಕು, ಬಾ ಹೋಗೋಣ, ನಾವು ಹಾಗೆ ಬರ್ತೀವಿ ನಿಮ್ಮ ಊರಿಗೆ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೆ ಶಿವಮೊಗ್ಗಕ್ಕೆ ಹೋದ್ವಿ. ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಹೋಗಿ ನೋಡ್ಬೋದು ಬಂಕಾಪುರದ ಯಲ್ಲಮ್ಮ ಹೋಗಿದ್ವಿ. ಬುಧವಾರ ನಾವು ನೆಕ್ಸ್ಟ್ ವೀಕ್ ಬುಧವಾರ ಹೋಗಿದ್ದು ನಾವು. ನೋಡ್ಬೋದು ಅಲ್ಲಿ ಯಾಕೆ ಹೋಗಿದ್ವಿ ಅಂದರೆ ನಮ್ಮ ಅಕ್ಕನ ಪಾಪು 2ನೇ ಮಗಳಿಗೆ ಜೋಳ ತೆಗೆಸ್ಬೇಕಿತ್ತು. ಸೊ ಹಾಗಾಗಿ ಹೋಗಿದ್ವಿ. ಇವಳು ನೋಡ್ಬೋದು ಸುಮ್ಮನೆ ಕೂತಿದ್ಲು ಜೋಳ ತೆಗೆಸುವಾಗ. ಅದೇ ಇವ್ರ ಅಕ್ಕ ತುಂಬಾ ಹತ್ತಿದ್ಲು, ಆದರೆ ತುಂಬ ಇವಳು ಸೈಲೆಂಟು, ಹಾಗೆ ಸುಮ್ಮನೆ ಕೂತಿದ್ದಾಳೆ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಊರಿಗೆ ಹೋಗಿ ನಮ್ಮ ಅಕ್ಕ ಭಾವ ಎಲ್ಲ ಬಂದರು ನನ್ನ ಜೊತೆ. ಜೋಳ ಎಲ್ಲ ತೆಗ್ಸಾದ್ಮೇಲೆ ಪೂಜೆ ಮಾಡಿಸಿದ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಆದಮೇಲೆ ಇವರಲ್ಲಿ ಪಡ್ಲಿಗೆ ತುಂಬಿಸ್ತಾರೆ. ಪಡ್ಲಿಗೆ ತುಂಬಿಸಿದ್ರು. ನೋಡ್ಬೋದು ಇದು ಬಂಕಾಪುರದ ಯಲ್ಲಮ್ಮ ದೇವಿ. ಎಲ್ಲ ಚೆನ್ನಾಗೈತೆ ನೋಡಿ, ಹೇಗೆ ಕಾಣ್ತಾ ಇದ್ದಾಳೆ ಹೇಳಿ. ಇವರು ಅತ್ತೆ ಮಾವ ಅವರು. ಕೂತು ಬೋರಾಗಿ ಈವ್ನಿಂಗು ವಾಕ್ ಹೋಗಿದ್ವಿ. ನಾವು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ. ಅದೆಲ್ಲ ಆದಮೇಲೆ ಊರಿಗೆ ಬಂದ್ವಿ. ಊರಿಗೆ ಬಂದು 3 ವೀಕ್ಸ್ ಆಯಿತು, ನಾವು ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ. ಓಕೆ, ನೆಕ್ಸ್ಟ್ ನಾವು ಈಗ ಒಂದು ಟ್ರಿಪ್ಪಿಗೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಆಲ್. ಬಾಯ್.